ಹಾಯ್, ವೆಲ್ಕಮ್ ಬ್ಯಾಕ್. ತುಂಬ ದಿನ ಆಯ್ತಲ್ವಾ ಯೂಟ್ಯೂಬಲ್ಲಿ ವಿಡಿಯೋ ಅಪ್ಲೋಡೇ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಆಫ್ ಸೋಮಾರಿತನ. ನನ್ನ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನನ್ನ ಸೋಮಾರಿತನಗಳ ಲಕ್ಷಣಗಳನ್ನು ನಾನು ಹೇಳ್ತೀನಿ ಅಂತ. ಅದರಲ್ಲಿ ಇದು ಒಂದು ಆಯಿತಾ. ಇವತ್ತು ನಾನು ನನ್ನ ಜೀವನದ ಬಗ್ಗೆ ನಾನು ಹೇಳ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ನಿಮ್ಗಳ ಜೊತೆ. ಅಷ್ಟು ದೊಡ್ಡದೇನು ಚರಿತ್ರೆ ಇಲ್ಲ ನನ್ನ ಜೀವನದಲ್ಲಿ, ಸ್ವಲ್ಪ ಮಟ್ಟಿಗೆ ನಿಮಗೆ ಗೊತ್ತಾಗೋಷ್ಟು ನಾನು ಹೇಳ್ತೀನಿ ಆಯಿತಾ. ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹತ್ತಿರೋದನ್ನ ಒಂದು ಅಪ್ಡೇಟ್ ಮಾಡಿಕೊಡಿ ದಯವಿಟ್ಟು. ಆಯ್ತು, ನನ್ನ ಹೆಸರು ಕಾವ್ಯ. ನಾನು ಹುಟ್ಟಿರೋದು 2003 May 4. ಅದು ಭಾನುವಾರ ಹುಟ್ಟಿರೋದು, ಎಲ್ಲ ರಜೆ ಇತ್ತು ಆ ದಿನ ನಾನು ಪ್ರತ್ಯಕ್ಷ ಆಗಿರೋದು ಈ ಭೂಮಿಗೆ. ವಾ ಓದಿರೋದಲ್ಲ ಆಬ್ಸುಲೆಟ್ಲಿ ನಮ್ಮ ಗೌರ್ಮೆಂಟ್ ಸ್ಕೂಲಲ್ಲಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಅಲಸೆ. ಅಲ್ಲಿ ನನ್ನ ವಿದ್ಯಾಭ್ಯಾಸ 1ರಿಂದ 7ನೇ ತರಗತಿಯವರೆಗೆ. ಅಲ್ಲಿ ಏಯ್ತ್ ಇರಲಿಲ್ಲ, 8th ಮೇಲೆ ತೀರ್ಥಹಳ್ಳಿ ಡಾಕ್ಟರ್ UR ಅನಂತಮೂರ್ತಿ ಆ ಸ್ಕೂಲಲ್ಲಿ, ಇವಾಗ ಜೂನಿಯರ್ ಕಾಲೇಜ್ ಅಂತಲ್ಲ ಅಲ್ಲಿ ನಾನು ನನ್ನ 8ರಿಂದ 10ನೇ ತರಗತಿಯ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿದ್ದು. ಮತ್ತೆ ಅಲ್ಲಿ ತೀರ್ಥಹಳ್ಳಿ ಮುಗಿಸಿ ಕೋಣಂದೂರು ಫಸ್ಟ್ PU ಸೆಕೆಂಡ್ PU ಎಲ್ಲ ನಾನು ನನ್ನ ಕೋಣಂದೂರಿನ NPU ಕಾಲೇಜಲ್ಲಿ, ನ್ಯಾಷನಲ್ PU ಕಾಲೇಜಲ್ಲಿ ನನ್ನ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ನಾನು ಮುಗಿಸಿರೋದು. ಮತ್ತು ಅಲ್ಲೇ ಹಿಂದೆ ಜಂಪ್ ಆಗಿಬಿಟ್ಟೆ ಡಿಗ್ರಿಗೆ. ಫಸ್ಟ್ ಇಯರ್ ಡಿಗ್ರಿ, ಸೆಕೆಂಡ್ ಇಯರ್ ಡಿಗ್ರಿ, ಥರ್ಡ್ ಇಯರ್ ಡಿಗ್ರಿನ ಶರಾವತಿ ಫಸ್ಟ್ ಏಡ್ ಕಾಲೇಜಲ್ಲಿ ನಾನು ಕಂಪ್ಲೀಟ್ ಮಾಡಿರೋದು. ನಾನು ಬ್ಯಾಚುಲರ್ ಆಫ್ ಆರ್ಟ್ಸ್ ತಗೊಂಡಿರೋದು ಬಿಕಾಸ್ ಆಫ್, ಯಾಕಂದರೆ ಅದು ಈಸಿ ಅಂತ ಅವಾಗೆಲ್ಲ ಒಂದು ಥಿಂಕ್ ಬರ್ತಿತ್ತು. ಅಂದರೆ ಕಾಮರ್ಸ್ ಅಂದರೆ ಲೆಕ್ಕ ಇರುತ್ತೆ, ಕಷ್ಟ ಇರುತ್ತೆ, ಬೇಡ ಅದು ಅಂತ ಆರ್ಟ್ಸ್ ತಗೊಂಡಿರೋದು. ನನಗೆ ಅದ್ರ ಬಗ್ಗೆ ಏನು ರಿಗ್ರೆಟ್ ಇಲ್ಲ. ಅಂದರೆ ನಾನು ಆರ್ಟ್ಸ್ ತಗೊಂಡಿರೋದು ಅದ್ರ ಬಗ್ಗೆ ನನಗೆ ಇದೇ ಇಲ್ಲ. ನಾನು ಅದರಲ್ಲಿ ತುಂಬ ಚೆನ್ನಾಗಿ ಕಲ್ತಿದ್ದೀನಿ, ಇದು ಮಾಡಿದ್ದೀನಿ. ಏನು ಹೇಳ್ಬೇಕು, ಇನ್ನೊಂದು ಏನಂದರೆ ನಾನು ಡಿಸ್ಟಿಂಕ್ಷನ್ ಸ್ಟೂಡೆಂಟ್. ನನ್ನ ಫೋಟೋನ ಬ್ಯಾನರಲ್ಲಿ ಹಾಕಿದ್ರು ಕೂಡ ನಮ್ಮ ಅಲ್ಲೆಲ್ಲ, ಅಂದರೆ ಕ್ಲಾಸಲ್ಲೆಲ್ಲರೂ ಸಹ ಒಬ್ಬರು ಬಿಡ್ತಾ ಎಲ್ಲರೂ ಪಾಸ್ ಆಗಿಬಿಟ್ಟಿದ್ರು. ನನ್ನ ವಿದ್ಯಾಭ್ಯಾಸ ಮತ್ತು ನನ್ನ ಹುಟ್ಟು ಆಯಿತಾ. ಮತ್ತೆ ಯಾವಾಗಲಾದರೂ ಇನ್ನೂ ತುಂಬ ಆಳವಾಗಿ ಹೇಳಬೇಕು ಅಂತ ಅಂದಾಗ ನಾನು ಹೇಳ್ತೀನಿ. ನಾನೇ ಅಷ್ಟು ಫೇಮಸ್ ಅಲ್ಲ, ನಿಮ್ಗಳಿಗೆ ಗೊತ್ತು. ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ನೋಡಿದಾಗ ನಾನು ಎಷ್ಟು ದೊಡ್ಡ ಸೆಲೆಬ್ರಿಟಿ ಅಂತ ನಿಮ್ಗೆ ಗೊತ್ತಾಗ್ಬೋದು. ಅದು ಬಿಡಿ, ಇಷ್ಟೇ. ಮತ್ತೆ ಗೊತ್ತಲ್ಲ, ಒಂದು 20-15 ಆದರೂ ಮಾಡ್ತಿರಲ್ಲ ಸಬ್ಸ್ಕ್ರೈಬ್ನ, ಅಷ್ಟೇ. ಇವತ್ತಿಗಿಷ್ಟು. ಇನ್ನು ಯಾವತ್ತಾದ್ರೂ ನೋಡೋಣ, ಯಾವತ್ತಾದ್ರೂ ಒಂದು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತದ ಅಂತ. ಅಲ್ಲಿ ತನಕ ನನ್ನನ್ನು ಜಾಸ್ತಿ ಮಿಸ್ ಮಾಡ್ಕೊತೀರಿ. ಬಾಯ್.